ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ನನ್ನ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ನಾನು ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಬೆಳಗ್ಗೆನೇ ಇದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಣ ಅಂತ ಥರ್ಸ್ಡೇ ಆಗಿದ್ದರಿಂದ ಸೊ ಎಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಿ ದೇವ್ರ ಪೂಜೆ ಮಾಡಿದೆ. ಸೊ ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ, ಖುಷಿ ಇರುತ್ತೆ. ಅವತ್ತಿನ ಡೇ ಎಲ್ಲ ಚೆನ್ನಾಗಿರಲಿ ಅಂತ ಪ್ರೇ ಮಾಡೋದು ನನ್ನ ಅಭ್ಯಾಸ. ಸೊ ಹಾಗಾಗಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದೆ. ನಮ್ಮ ಮನೆಯಲ್ಲಿ ಇವತ್ತು ಅನ್ನ ಸಾಂಬಾರು ಮಾಡಿದರು ಬ್ರೇಕ್ಫಾಸ್ಟಿಗೆ. ನಾನೇನು ಬಾಕ್ಸಿಗೆ ಬೇರೆ ಲಂಚ್ ಮಾಡಿದರು, ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಾನು ಹೋಗ್ತಿರೋದು ಈವ್ನಿಂಗ್ ಆಗಿರೋದ್ರಿಂದ ಸೊ ನೋಡಿ ನಮ್ಮಪ್ಪನೂ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಕೂಡ ಟಿಫನ್ ಮಾಡ್ತಾಯಿದ್ದೆ. ಟಿಫನ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಓಡಾಡೋದು ಅಂದ್ರೇ ತಲೆನೋವು, ಬಟ್ ಏನು ಮಾಡೋದಕ್ಕಾಗಲ್ಲ, ಹೋಗಲೇಬೇಕಲ್ವ, ಕೆಲಸ ಮಾಡಲೇಬೇಕು. ಸೊ ಫೈನಲಿ ಈ ಥರ ರೆಡಿ ಆಗಿಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡ್ಕೋತಿದ್ದೆ. ಸೊ ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಯಾವುದು ಬಿಟ್ಟೋದ್ರು ಹತ್ತಿರ ಏನಿಲ್ಲಲ್ಲ, ಸೊ ಎಲ್ಲ ನೋಡ್ಕೊಳ್ಬೇಕು, ಎಲ್ಲ ತೊಗೊಂಡಿದ್ದೀನ ಅಂತ ಹೇಳ್ಬಿಟ್ಟು ಸೊ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡೆ. ಸೊ ಫೈನಲಿ ಲ್ಯಾಪ್ಟಾಪೇ ಬಿಟ್ಟೋಗ್ಬಿಟ್ರೆ ಆಮೇಲೆ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ ಸೊ ಲ್ಯಾಪ್ಟಾಪ್ ಇಟ್ಕೊಂಡು ವಾಟರ್ ಬಾಟ್ಲು ಎಲ್ಲ ಇಟ್ಕೊಂಡೆ. ಬಿಕಾಸ್ ನಾನು 1 ಡೇ ಅಲ್ಲೇ ಸ್ಟೇ ಆಗ್ತೀನಿ ಬ್ಯಾಂಗ್ಳೂರಲ್ಲಿ. ನನಗೆ 2 ಡೇಸ್ ಆಫೀಸ್ ಇರೋದ್ರಿಂದ ಹಾಗಾಗಿ ಸೊ ನಮ್ಮಮ್ಮ ಲಂಚ್ ಇನ್ನೇನು ಲೇಟಾಗಿ ಹೋಗ್ತೀಯಲ್ವ ಅಂತ ಹೇಳ್ಬಿಟ್ಟು ಲಂಚ್ಗೆ ಬಾಕ್ಸಿಗೆ ಹಾಕಿದ್ರು. ಸೊ ಲಂಚ್ ಬಾಕ್ಸು, ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡು ಮತ್ತು ಆಧಾರ್ ಕಾರ್ಡ್, ID ಎಲ್ಲ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ. ಬಿಕಾಸ್ ಅಲ್ಲಿ ID ಇರಲಿಲ್ಲ ಅಂದರೆ ಮತ್ತೆ ID ತೊಗೋಬೇಕು, ಅದೆಲ್ಲ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಕನ್ಫರ್ಮ್ ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ. ಸೊ ನಾನು ಈಗ ಇಲ್ಲಿಂದ ಆಟೋ ಹೊತ್ಕೊಂಡು ಬಸ್ ಸ್ಟಾಪಿಗೆ ಹೋಗಬೇಕು. ಮಧ್ಯಾಹ್ನ ಆಗಿತ್ತು. ಸೊ ನಾನು ಹೊರಟಾಗ ಒಂದು 10 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಎಲ್ಲ ಜನಗಳು ಹೋಗಿದ್ರು, ಕೆಲಸಗಳಿಗೆಲ್ಲ ಹೋಗ್ತಾ ಇರೋರು, ಸ್ಕೂಲ್ಗೆ ಹೋಗ್ತಾ ಇರೋರು ಎಲ್ಲ ಆ ಟೈಮಿಗೆ. ಸೊ ನಾನು ಬಂದು ನಮ್ಮ ತುಮಕೂರು KSRTCಗೆ ಬಂದೆ. ಫ್ರೀ ಬಸ್ ಟಿಕೆಟ್ ತೊಗೊಂಡು ಸೊ ಹೇಗೋ ಫ್ರೀ ಬಸ್ ಇರೋದಕ್ಕೆ ಈ ಥರ ಡೈಲಿ ಟ್ರಾವೆಲ್ ಮಾಡೋರಿಗೆಲ್ಲ ಹೆಲ್ಪ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಲೈಕ್ ತುಂಬ ರಶ್ಗಳಿರುತ್ತೆ ಬಸ್ಗಳು. ಅಲ್ಲಿಂದ ಬಸ್ ಹತ್ಕೊಂಡು ನಾನು ಬೇಗ ರೀಚ್ ಆಗೋಣ ಅಂತ ಬಂದರೆ ಹೈವೇ ಎಲ್ಲ ರಿಪೇರಿ ನಡೀತಿರೋದ್ರಿಂದ ಫುಲ್ ಟ್ರಾಫಿಕ್ಕು. ತುಂಬ ಬಿಸಿಲು ಕೂಡ ಇತ್ತು ನೋಡಿ, ಸಿಕ್ಕಾಬಿಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್. 1 o'clock ನನಗೆ ಕ್ಯಾಬ್ ಇತ್ತು, ಬಟ್ ಕ್ಯಾಬು ಮಿಸ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಅಲ್ಲಿಂದ ಕೆಂಪೇಗೌಡ ಬಸ್ ಸ್ಟಾಪಿಗೆ, ಮೆಜೆಸ್ಟಿಕ್ಕಿಗೆ ಬಂದೆ. ಅಲ್ಲಿಂದ ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋ ಸ್ಟೇಷನಿಂದ ನಿಯರ್ ಆಫೀಸ್ ಇರೋ ಮೆಟ್ರೋ ಸ್ಟೇಷನಿಗೆ ಹೋಗಬೇಕು. ಬಿಕಾಸ್ ಅಲ್ಲಿಂದ ಕ್ಯಾಬ್ ಪಿಕ್ ಮಾಡಿರ್ತಾರೆ. ಸೊ ನೋಡಿ ನಾನು ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 12:45 ಆಗಿತ್ತು. ನನಗೆ ಕ್ಯಾಬ್ ಇರೋದು 1 ಗಂಟೆಗೆ. ಇನ್ನು 15 ಮಿನಿಟ್ಸಲ್ಲಿ ಎಲ್ಲಿ ಹೋಗೋಕ್ಕಾಗುತ್ತೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋ ಹತ್ಕೊಂಡು ಬಂದೆ. ಸೊ ನೋಡಿ ನಾನು ತುಮಕೂರಿಂದ ಬೆಂಗಳೂರಿಗೆ ಬರುವಾಗಲೇ ನನ್ನ ಮುಖ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ. ಬಿಕಾಸ್ ಅಷ್ಟು ಬಿಸಿಲಿತ್ತು, ಟ್ರಾಫಿಕ್ಕು, ಬೇಜಾರಾಗಿ ಹೋಗ್ಬಿಡ್ತು. ಮಧ್ಯಾಹ್ನ ಟ್ರಾವೆಲ್ ಮಾಡೋದಂದರೆ ಕಷ್ಟ. ಸೊ ಮೆಟ್ರೋ ಸ್ಟೇಷನಿಗೆ ಬಂದರೆ ಅಲ್ಲಿ ಯಾವ ಕ್ಯಾಬ್ಸು ಇರಲಿಲ್ಲ ನಮ್ಮ ಆಫೀಸ್ ಕಡೆ ಬರೋದು. ಸೊ ಆಟೋ ಬುಕ್ ಮಾಡಿಕೊಂಡು ಬಂದೆ. ಆಟೋ ಬುಕ್ ಮಾಡ್ಕೊಂಡು ಬಂದರೆ ಆಟೋ ಒಳಗಡೆ ಅಲ್ಲೋ ಇರಲ್ಲ, ಸೊ ಔಟ್ಸೈಡೇ ನಿಲ್ಲಿಸಿದ್ರು. ಸೊ ಅಲ್ಲಿಂದ ಒಂದು 1/2 ಮೀಟರ್ ನಡ್ಕೊಂಡು ಹೋಗಬೇಕು. ಇನ್ನೇನು ಮಾಡೋದು, ನಡೀಲೇಬೇಕಲ್ವ, ಕ್ಯಾಬ್ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ನಡ್ಕೊಂಡು ಫೈನಲಿ ಆಫೀಸ್ ರೀಚ್ ಆದೆ. ಸೊ ಎಲ್ಲರೂ ಲಂಚ್ ಮುಗಿಸ್ಕೊಂಡು ಬರ್ತಿದ್ರು. ಆ ಟೈಮಲ್ಲಿ ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ ನೋಡಿ. ಸೊ ಇದೇ ನಮ್ಮ ಬಿಲ್ಡಿಂಗ್, ಬಾಗ್ಮನೆ ಟೆಕ್ ಪಾರ್ಕಲ್ಲಿ ಇದೆ. ಸೊ ಆಫೀಸಿಗೆ ಬಂದು ಸೊ ಎಲ್ಲ ಫುಲ್ ಮುಖ ಎಲ್ಲ ಡಲ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೋಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಿಕೊಂಡು ನಾನು ಬಂದೆ ನಮ್ಮ ವರ್ಕ್ ಪ್ಲೇಸ್ ಏರಿಯಾಗೆ. ನನ್ನ ಕೊಲೀಗ್ಸ್ ಎಲ್ಲ, ನಮ್ಮದು ಶಿಫ್ಟ್ ಚೇಂಜ್ ಆಗಿರೋದ್ರಿಂದ 3 o'clock ನನ್ನ ವರ್ಕ್ ಸ್ಟಾರ್ಟ್ ಆಗ್ತಿತ್ತು. ಅವರೆಲ್ಲ ಲಂಚ್ ಮನೆಯಲ್ಲೇ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು. ಸೊ ನಾನು ಬಾಕ್ಸಿಗೆ ಪುಳಿಯೋಗರೆ ತೊಗೊಂಡು ಬಂದಿದ್ನಲ್ವ, ಅವರೆಲ್ಲ ಬರೋ ಅಷ್ಟರಲ್ಲಿ ನಾನು ಲಂಚ್ ಮುಗಿಸ್ಕೊಂಬಿಡೋಣ ಅಂತ ಇಲ್ಲಿ ಕೆಫೆಟೇರಿಯಾಗೆ ಬಂದು ಲಂಚ್ ಮುಗಿಸಿ ನಾನು ನಮ್ಮ ವರ್ಕ್ ಪ್ಲೇಸ್ಗೆ ಹೋದೆ. ಸೊ ಇದು ನೋಡಿ ನಮ್ಮ ವರ್ಕ್ ಪ್ಲೇಸ್. ಬಟ್ ನಾನು ನೆಕ್ಸ್ಟ್ ವೀಕಿಂದ ಈ ಪ್ಲೇಸಲ್ಲಿ ಇರೋದಿಲ್ಲ, ಯಾಕಂದರೆ ನಾನು ಟೀಮ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನಾನು ಇಂಟರ್ನಲ್ ಜಾಬ್ ಅಪ್ಲೈ ಮಾಡಿ ಬೇರೆ ಟೀಮ್ಗೆ ಹೋಗ್ತಾಯಿದ್ದೆ. ಹಾಗಾಗಿ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರು. ಸೊ 3 ಇಯರ್ಸಿಂದ ನಾನು ಅದೇ ಟೀಮಲ್ಲಿ ವರ್ಕ್ ಮಾಡಿದ್ರಿಂದ ಸೊ ನಮ್ಮ ಟೀಮ್ ಅವರೆಲ್ಲ ಕೇಕ್ ಕಟ್ ಮಾಡಿಸಿದ್ರು. ಸೊ ಕೇಕೆಲ್ಲ ಕಟ್ ಮಾಡಿಬಿಟ್ಟು
ತುಂಬ ಚೆನ್ನಾಗಿತ್ತು 3 ಇಯರ್ಸ್ ಅವ್ರ ಜೊತೆ ಎಲ್ಲ. ಸೊ ಇವರು ನಮ್ಮ ಟೀಮ್ ಮೆಂಬರ್ಸ್. ಇವ್ರ ಜೊತೆ ಎಲ್ಲ ಫೋಟೋ ತೆಕ್ಕೊಂಡು ಎಲ್ಲ ಮಾತಾಡಿಕೊಂಡು ಅಷ್ಟರಲ್ಲಿ ಸಂಜೆ ಆಗಿತ್ತು. ಕಾಫಿ ಕುಡಿಯೋಣ ಅಂತ ನಾನು ನನ್ನ ಕೊಲೀಗ್ ಮತ್ತೆ ಕೆಫೆಟೇರಿಯಾಗೆ ಬಂದ್ವಿ. ಸೊ ನೋಡಿ, ನಾನು ಕಾಫಿ ತೊಗೊಂಡೆ, ಅವ್ರು ಟೀ ತೊಗೊಂಡ್ರು, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಈ ಥರ ಫೋಟೋ ತೆಗೊಳ್ಳೋದೆಲ್ಲ ಮ್ಯಾಂಡೇಟ್ರಿ ಅಲ್ವಾ. ಸೊ ಸಂಜೆ ಆಗಿತ್ತು, ವರ್ಕ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ಅಲ್ಲೇ ಬಿಲ್ಡಿಂಗ್ ಹತ್ರ ಹೋಗಿದ್ವಿ. ಸೊ ಈ ಕಡೆ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡಿ ನಮ್ಮದು ಬಿಲ್ಡಿಂಗ್. ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ. ಹೊರಗಡೆಯಿಂದ ನೋಡಿದರೆ ವಾವ್ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರವರ ಕೆಲಸ ಅವರವರಿಗೆ ಇಷ್ಟ ಆಗಬೇಕು, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಮಾಡ್ಕೋಬೇಕು. ಸೊ ನಮ್ಮದು 12 o'clock ಮಿಡ್ನೈಟ್ವರೆಗೂ ಶಿಫ್ಟ್ ಇದ್ದಿದ್ದರಿಂದ ನೋಡಿ, ಮಿಡ್ನೈಟಲ್ಲಿ ಇಲ್ಲಿ ಯಾರೂ ಇರಲಿಲ್ಲ. ನಾವು ಮತ್ತೆ ಕೆಫೆಟೇರಿಯಾ ಕಾಫಿ ಕುಡಿಯೋಣ ಅಂತ ಬಂದಿದ್ವಿ. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.